ವೀಕ್ಷಕರು ನಮಸ್ಕಾರ. NMMS ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ನಾವು 2023ರ ಜಿಮ್ಯಾಟ್ ಪತ್ರಿಕೆ 1 ಜಿಮ್ಯಾಟ್ನಲ್ಲಿರುವಂತಹ ವಿವಿಧ ವೆರೈಟಿಗೆ ಅನುಗುಣವಾದಂಥ ಪ್ರಶ್ನೆಗಳನ್ನು ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ದೀವಿ. ಸ್ನೇಹಿತರೆ, ನಾವು ಇಲ್ಲಿವರೆಗೂ 61 ಪ್ರಶ್ನೆಗಳಿಗೆ ವಿವಿಧ ವೆರೈಟಿಗಳ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಕಂಡುಕೊಂಡಿದ್ದೀವಿ. 62ನೇ ಪ್ರಶ್ನೆ ಏನೈತೆ ಅಂತ ಕೇಳಿದಾಗ, in the given number sequence considering any 3 consecutive numbers, the total number of even numbers which appears between odd numbers is ಅಂತ ಕೇಳ್ತಾರೆ. ಅಂದರೆ ನಾವು ನೋಡೋಣ, ಕೊಟ್ಟಿರುವ ಸಂಖ್ಯಾ ಶ್ರೇಣಿಯಲ್ಲಿ ಯಾವುದೇ 3 ಕ್ರಮಾನುಗತ ಸಂಖ್ಯೆಗಳನ್ನು ಪರಿಗಣಿಸಿದಾಗ ಬೆಸ ಸಂಖ್ಯೆಗಳ ನಡುವೆ ಬಂದಿರುವ ಸರಿ ಸಂಖ್ಯೆಗಳ ಒಟ್ಟು ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ಹಂಗಾರೆ ನಾನಿಲ್ಲಿ ಬರ್ಕೊಳ್ತೀನಿ, ನಾನು ಇವನ್ನ ಏನು ಕೊಟ್ಟಿದ್ದಾರ ಅಂತ. ಹೌದಲ್ಲ, 2 3 5 6 8 7 4 9 6 3 1 2 3 8 4 9 7 6 6 5. ಯಾವುದೇ 3 ಕ್ರಮಾನುಗತ ಸಂಖ್ಯೆಗಳನ್ನು ಪರಿಗಣಿಸಿದಾಗ ಬೆಸ ಸಂಖ್ಯೆಗಳ ನಡುವೆ ಬಂದಿರುವ ಸರಿ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ಹಂಗಾರೆ 2 ಬೆಸ ಸಂಖ್ಯೆಗಳ ನಡುವೆ ಸರಿ ಸಂಖ್ಯೆ ಎಲ್ಲೆಲ್ಲಿ ಬಂದೈತೆ ಅಂತ ನೋಡ್ತಾ ಹೋಗೋಣ. ಇದು ಬೆಸ ಅಲ್ಲ, ಇದು ಒಂದು ಸರಿ ಐತಿ, ಒಂದು ಬೆಸ ಐತಿ. ಓಕೆ, ಇದು ಬೆಸ ಐತಿ, ಇದು ಸರಿ ಐತಿ ಅಲ್ಲ. ಇಲ್ಲಿ 6 ಮತ್ತು 7 ಒಂದು ಸರಿ ಸಂಖ್ಯೆ, ಒಂದು ಬೆಸ ಸಂಖ್ಯೆ ಐತಿ, ಬರಲ್ಲ. 8 4 ಸರಿ ಸಂಖ್ಯೆಗಳದವು. 7 9 2 ಬೆಸ ಸಂಖ್ಯೆ ಐತಿ, ಮಧ್ಯದೊಳಗೆ ಒಂದು ಸರಿ ಸಂಖ್ಯೆ ಐತಿ, ಒಂದು. ನೆಕ್ಸ್ಟ್ 4 6 ಸರಿ ಸಂಖ್ಯೆ ಅದಾವು. 9 3 ನೋಡ್ರಿ, 2 ಬೆಸ ಅದಾವು, ಒಂದು ಸರಿ ಸಂಖ್ಯೆ ಐತಿ, ನಂಬರ್ 2. ನೆಕ್ಸ್ಟು 6 ಒಂದು ಸರಿ ಬೆಸ ಐತಿ, ಇಲ್ಲಿ ಒಂದು ಬೆಸ ಒಂದು ಸರಿ ಐತಿ, ಒಂದು ಬೆಸ, ಇದು ಒಂದು ಬೆಸ, ಅದರ ನಡುವೆ ಒಂದು ಸರಿ ಸಂಖ್ಯೆ ಐತಿ. ಇದು ಬೆಸ, ಇದು ಸರಿ ಐತಿ, ಮತ್ತಿದು ಸರಿ, ಇದು ಬೆಸ ಐತಿ, ಇದು ಸರಿ, ಇದು ಬೆಸ ಐತಿ, ಇದು ಬೆಸ, ಇದು ಸರಿ ಐತಿ, ಇದು ಬೆಸ, ಇದು ಸರಿ ಐತಿ, ಇದು ಸರಿ, ಇದು ಬೆಸ ಐತಿ. ಹಂಗಾರೆ ಯಾವುದೂ ಇಲ್ಲ. ಹಂಗಾರೆ ಎಷ್ಟದ ನೋಡ್ರಿ, 1 2 3 ಅಂತ. ಹಂಗಾರೆ 3 ಇಸ್ ದ ರೈಟ್ ಆನ್ಸರ್. 3 ಅನ್ನೋದೈತಿ ಇಲ್ಲಿ. ಆಪ್ಷನ್ ಬಿ ಏನೈತಲ್ಲ, ಆಪ್ಷನ್ ಬಿ ಸರಿಯಾದ ಉತ್ತರ ಅಂತಿಲ್ಲ ನಾವು ಹೇಳ್ತೇವೆ ಅಂತ. ಹೀಗೆ ಇಲ್ಲಿ ಒಂದು ಪ್ರಶ್ನೆ ಐತಿ, ಏನೈತಿ 63ನೇ ಪ್ರಶ್ನೆ. ಕೊಟ್ಟಿರುವ ಸಂಖ್ಯಾ ಶ್ರೇಣಿಯಲ್ಲಿ ಅವಿಭಾಜ್ಯ ಸಂಖ್ಯೆಯ ನಂತರ ತಕ್ಷಣ ಬಂದಿರುವ 2ಗಳ ಸಂಖ್ಯೆ ಯಾವುದು? ಅವಿಭಾಜ್ಯ ಸಂಖ್ಯೆಯ ನಂತರ ಬಂದಿರಬೇಕು ಅಂಥವು 2 ಎಷ್ಟದವು ಅಂತ ಪತ್ತೆ ಹಚ್ಚಿ ಅಂತ ಹೇಳ್ಯಾರ. ಹಂಗಾರೆ ಇಲ್ಲಿ ನೋಡ್ರಿ, ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, 2 ಇಲ್ಲ, 2 ಐತಿ ಇಲ್ಲಿ, ಬಟ್ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ನೆಕ್ಸ್ಟು ಅವಿಭಾಜ್ಯ ಸಂಖ್ಯೆ ಐತಿ, ಬಟ್ ಇದು ಬೆಸ ಸಂಖ್ಯೆ ಐತಿ. ಬೆಸ ಸಂಖ್ಯೆ ನಂತರ ನೋಡಲಿ, ಅವಿಭಾಜ್ಯ ಸಂಖ್ಯೆ 3 ಐತಿ, 2 1 ಐತಿ, ಇದು ಒಂದು 2 ಐತಿ. ಓಕೆ, ನೆಕ್ಸ್ಟು ನೋಡ್ರಿ, 2 ಎಲ್ಲೈತಿ, ಇಲ್ಲಿ ಐತಿ, ಇದು ಒಂದು ಅವಿಭಾಜ್ಯ ಸಂಖ್ಯೆ ಐತಿ. ಹೌದು, ಇದು ನೋಡ್ರಿ, ಇದು ಭಾಜ್ಯ ಸಂಖ್ಯೆ ಐತಿ ಅಲ್ಲ, ಇದು ಒಂದು ಅವಿಭಾಜ್ಯ ಸಂಖ್ಯೆ ಐತಿ. ಓಕೆ, ನೆಕ್ಸ್ಟ್ ನೋಡ್ರಿ, ಎಲ್ಲೋ 2 ಇಲ್ಲೊಂದು ಐತಿ, ಬಟ್ ಸರಿ ಸಂಖ್ಯೆ ಐತಿ. ಹಂಗಾರೆ ಎಷ್ಟಾಯ್ತು, 1 2 3 4, ಇದೇನು 4 ಅನ್ನೋದು ಇದು ಸರಿಯಾದ ಉತ್ತರ ಅಂತಿಲ್ಲಿ ಗಮನಿಸ್ತೇವೆ. ಓಕೆ ಸ್ನೇಹಿತರೆ, 64ನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. ಕೊಟ್ಟಿರುವ ಸಂಖ್ಯಾ ಶ್ರೇಣಿಯಲ್ಲಿ ಯಾವುದೇ 2 ಕ್ರಮಾನುಗತ ಸಂಖ್ಯೆಗಳ ನಡುವಿನ ವ್ಯತ್ಯಾಸ 3 ಆಗಿರುವ ಸಂಖ್ಯಾ ಜೋಡಿಗಳನ್ನು ಸಂಖ್ಯೆಗಳು ಯಾವ್ಯಾವು ಅಂತ ಹೇಳ್ಯಾರ. ಇಲ್ಲಿ ನಾನು ಬರಿತೀನಿ, 6 4 0 1 0 3 4 7 5 2 6 6 9 1 2 5 8 7 ಹಿಂಗೆ ಬರ್ದಿದ್ದೀನಿ. ಏನು ಕೇಳ್ಯಾರ ಹೇಳ್ರಿ, ಯಾವುದೇ 2 ಕ್ರಮಾನುಗತ ಸಂಖ್ಯೆಗಳ ನಡುವಿನ ವ್ಯತ್ಯಾಸ 3 ಆಗಿರುವ, ಯಾವುದೇ 2 ಜೋಡಿ ನೋಡ್ಕೊಂಡು ಹೋದ್ರೆ ವ್ಯತ್ಯಾಸ 3 ಆಗಿರುವಂಥವುಗಳು ಎಷ್ಟದವು ಅಂತ ಪತ್ತೆ ಹಚ್ಚಿ ಅಂತೇಳಿ ನೋಡಿ. 6 4 2, 4 ಮೈನಸ್ 0 4, 0 ಮೈನಸ್ 1 1, 1 ಮತ್ತು 0ದು ಒಂದೇ, 0 ಮತ್ತು 0ರ ಡಿಫ್ರೆನ್ಸ್ ಇಲ್ಲಿ 1 ಐತಿ. ಓಕೆ, 3 4 1, 4 7 ಇಲ್ಲೊಂದು ಬಂತು ನೋಡ್ರಿ, ದಿಸ್ ಈ ನಂಬರ್ 2. 7 5 ಇಲ್ಲ, 5 2 ಮತ್ತು ಇಲ್ಲೊಂದು ಬಂತು, ಥರ್ಡ್ ಒನ್. ಓಕೆ, 2 6 ಅಲ್ಲ, 4 ಬರುತ್ತೆ, 6 ಒಳಗೆ 6 0 ಬರುತ್ತೆ, 6 9ರದು ಇಲ್ಲೊಂದು ಬರುತ್ತೆ, 3 ಡಿಫ್ರೆನ್ಸ್, ಫೋರ್ತ್ ಒನ್. 9 1 8 ಡಿಫ್ರೆನ್ಸ್ ಐತಿ, 1 2 ಡಿಫ್ರೆನ್ಸ್ 1 ಐತಿ, 2 5ರದು ಮತ್ತೊಂದು ಡಿಫ್ರೆನ್ಸ್ ಐತಿ. ನೆಕ್ಸ್ಟ್ 5 8ರದು ಕೂಡ ಏನೈತಿ, ಮತ್ತೊಂದು ಡಿಫ್ರೆನ್ಸ್ ಐತಿ, 8 7 1 ಐತಿ. ಹಂಗಾರೆ ಎಷ್ಟು ಅದು ನೋಡ್ರಿ, 1 2 3 4 5 6 6 ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡ್ರಿ, ಆಪ್ಷನ್ ಡಿ ಏನೈತಿ, 6 ಅಂತ ಐತಿ. ಓಕೆ, 6 ಇಸ್ ದ ರೈಟ್ ಆನ್ಸರ್ ಅಂತ ಇಲ್ಲಿ ನಾವು ಹೇಳ್ತೇವೆ. ಓಕೆ, 65ನೇ ಪ್ರಶ್ನೆ ಏನೈತೆ ಅಂತ ಗಮನಿಸೋಣ. 65ನೇ ಪ್ರಶ್ನೆ,
ಕೊಟ್ಟಿರುವ ಸಂಖ್ಯಾ ಶ್ರೇಣಿಯಲ್ಲಿ ಎಡದಿಂದ 8ನೇ ಸಂಖ್ಯೆಯ ಬಲಕ್ಕಿರುವ 3ನೇ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ಹಂಗಾರೆ ಭಾಳ ಸಿಂಪಲ್ ಪ್ರಶ್ನೆ ಇದೆ. ಇಲ್ಲಿ ಮೊದಲ ಏನೈತಿ ಅಂತ ಗಮನಿಸ್ಬೇಕು. ಕೊಟ್ಟಿರುವ ಸಂಖ್ಯಾ ಶ್ರೇಣಿಯಲ್ಲಿ ಎಡದಿಂದ 8ನೇ ಸಂಖ್ಯೆ ಬಲಕ್ಕಿರುವ ಅಂತೈತಿ. ನಾನು ಅದಕ್ಕಿಂತ ಪೂರ್ವದೊಳಗೆ ಒಂದು ಏನು ಮಾಡ್ತೀನಿ, ಒಂದು ಫಾರ್ಮುಲಾ ಬಗ್ಗೆ ಪರಿಚಯ ಮಾಡ್ತೀನಿ ನಿಮಗೆ. ಓಕೆ, ಏನೈತಿ ಅಂತ ನೋಡಿದಾಗ ಇಲ್ಲಿ ಅಕ್ಷರ ಎ ಫಾರ್ ಅಕ್ಷರ, ನಮ್ಮ ಬಲಭಾಗದ ಸಂಖ್ಯೆ ಮೈನಸ್ ಎಡಭಾಗದ ಸಂಖ್ಯೆ. ಇದು ಯಾವಾಗ್ರಿ? ಬಲಭಾಗದ ಸಂಖ್ಯೆ ಮತ್ತು ಅದರ ಎಡಭಾಗದ ಸಂಖ್ಯೆ ಕೇಳಿದಾಗ ಎ ಇಸ್ ಈಕ್ವಲ್ ಟು ಆರ್ ಮೈನಸ್ ಎಲ್ ಅಂತ. ಎರಡನೇದು ನೋಡ್ರಿ, ಫಾರ್ಮುಲಾ ಏನೈತಿ? ಅಕ್ಷರ ಇಸ್ ಈಕ್ವಲ್ ಟು, ಅಕ್ಷರ ಯಾವುದನ್ನು ಕೇಳಿದಾಗ ನಮ್ಮ ಬಲಭಾಗದ ಸಂಖ್ಯೆ ಪ್ಲಸ್ ಅಕ್ಷರದ ಬಲಭಾಗದ ಸಂಖ್ಯೆ. ಅಂದ್ರೆ ಅದಕ್ಕೇನು? ಎ ಇಸ್ ಈಕ್ವಲ್ ಟು ಆರ್ ಪ್ಲಸ್ ಆರ್, ಅಂದ್ರೆ ಕೂಡಿಸ್ಬೇಕು ಅಂತ ಅರ್ಥ. ಮೂರನೇ ಫಾರ್ಮುಲಾ ಅಕ್ಷರ ಇಸ್ ಈಕ್ವಲ್ ಟು ನಮ್ಮ ಎಡಭಾಗದ ಸಂಖ್ಯೆ ಮೈನಸ್ ಅಕ್ಷರದ ಬಲಭಾಗದ ಸಂಖ್ಯೆ. ಇವೆರಡು ಕೇಳಿದಾಗ ಇದರೊಳಗೆ ಇದನ್ನು ಕಳಿಬೇಕು ಅಂತ. ಅಂದರೆ ಎ ಇಸ್ ಈಕ್ವಲ್ ಟು ಎಲ್ ಮೈನಸ್ ಆರ್, ಸ್ಮಾಲ್ ಆರ್, ರೈಟ್ ಅಂತ. ಇದು ಎಲ್ ಪ್ಲಸ್ ಎಲ್ ಅಂತಂದ್ರೆ ಎಡಭಾಗದ ಸಂಖ್ಯೆ ಮತ್ತು ನೆಕ್ಸ್ಟ್ ಎಡಭಾಗದ ಸಂಖ್ಯೆ ಅಂದಾಗ ಎರಡು ಕೂಡಿಸ್ಬೇಕು. ಎಡ ಬಂದಾಗ ಕೂಡಿಸ್ಬೇಕು, ಎಡಬಲ ಬಂದಾಗ ಕಳಿಬೇಕು ಅಂತ. ಇಟ್ಸ್ ಸಿಂಪಲ್ ಫಾರ್ಮುಲಾ ಇದು. ಓಕೆ, ಹಂಗಾರೆ ಮೊದಲು ನಾವು ಗಮನಿಸೋಣ ಇಲ್ಲಿ ಏನೈತಿ ಇದಕ್ಕೆ ಸಂಬಂಧಪಟ್ಟಂಗೆ. ಈ ಒಂದು ಸಂಖ್ಯಾ ಇದಕ್ಕೆ ಸಂಬಂಧಪಟ್ಟಂಗೆ ಏನೈತಿ ಅಂತ ನೋಡಿದಾಗ ಎಡದಿಂದ 8ನೇ ಸಂಖ್ಯೆ ಬಲಕ್ಕಿರುವ ಅಂದ್ರೆ ಬಲಗಡೆ ಮತ್ತು 3ನೇ ಸಂಖ್ಯೆ ಬಲಕ್ಕಿರುವ ಅಂತ ನೋಡಿ. ಎಡದಿಂದ 8ನೇ ಸಂಖ್ಯೆ ಐತಿ ಅಂದ್ರೆ ಬಲಗಡೆ, ಅದರ ಬಲಕ್ಕಿರುವ 3ನೇ ಸಂಖ್ಯೆ ಅಂದ್ರೆ ಇಲ್ಲಿ ಯಾವ್ದು ಫಾರ್ಮುಲಾ ಬರುತ್ತೆ ಹೇಳ್ರಿ? ಎರಡನೇ ಫಾರ್ಮುಲಾ ಬರುತ್ತೆ. ಅಂದ್ರೆ ಅಕ್ಷರ ಬಲಭಾಗದ ಸಂಖ್ಯೆ ಪ್ಲಸ್ ಬಲಭಾಗದ ಸಂಖ್ಯೆ ಅಂದ್ರೆ ಎ ಪ್ಲಸ್ ಆರ್ ಅಂತ ನಾವು ಕೂಡಿಸ್ಬೇಕಾಗಿತ್ತು. ಓಕೆ ಓಕೆ, ಇಲ್ಲಿ ನೋಡ್ರಿ, 6 7 8 3 9 8 2 1 0 5 4 3 6. ಮೊದಲ ಎಡದಿಂದ 8ನೇ ಸಂಖ್ಯೆ ಅಂದ್ರೆ ನಾನೀಗಾಗಲೇ ಹೇಳೀನಿ ಎ ಇಸ್ ಈಕ್ವಲ್ ಟು ಆರ್ ಪ್ಲಸ್ ಆರ್ ಅಂತ ನಾನೀಗೊಂದು ಫಾರ್ಮುಲಾ ಹೇಳಿದ್ದೀನಿ. ಓಕೆ, ಹಂಗಾರೆ 8ನೇ ಸಂಖ್ಯೆ ಯಾವುದೈತಿ? 1 2 3 4 5 6 7 8. 8ನೇ ಪ್ರಶ್ನೆ ಅಂದ್ರೆ ಎ ಇಸ್ ಈಕ್ವಲ್ ಟು 8 ಪ್ಲಸ್ ಅಲ್ಲಿಂದ 3ನೇ ಸಂಖ್ಯೆ ಅಂತ ಹೇಳ್ಯಾರ 8 ಪ್ಲಸ್ 3 ಇಸ್ ಈಕ್ವಲ್ ಟು 8 ಪ್ಲಸ್ 3 11. 11ನೇದು ಯಾವ ಅಂಕೆ ಆಗಿರ್ತೈತೋ ಅದೇ ಇದ್ರದ ಆನ್ಸರ್ ಆಗಿರ್ತೈತಿ. 1 2 3 4 5 6 7 8 9 10 11 4. therefore 4 is the ರೈಟ್ ಆನ್ಸರ್ ಅಂತ. ಅಂದ್ರೆ ಆಪ್ಷನ್ ಎ ಸರಿಯಾದ ಉತ್ತರ ಅಂತಿಲ್ಲ ನಾವು ಗಮನಿಸ್ತೇವೆ ಅಂತ. ಓಕೆ, ಹಾಗೆ ಸ್ನೇಹಿತರೆ, ಇಲ್ಲಿ ಮುಂದಿನ ಒಂದು ಹಂತದ ಪ್ರಶ್ನೆ 66 ಮತ್ತು 67ನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. 66 ಮತ್ತು 67ನೇ ಪ್ರಶ್ನೆ, ಕೆಳಗಿನ ಆಕೃತಿಗಳಲ್ಲಿ ಆಕೃತಿಯ ಒಂದು ಭಾಗ ಬಿಟ್ಟು ಹೋಗಿದ್ದು ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಬಿಟ್ಟು ಹೋಗಿರೋ ಭಾಗವನ್ನು ಗುರುತಿಸ್ರಿ ಅಂತ ಹೇಳ. ಇಲ್ಲಿ ನಾನು ಆಕೃತಿಯನ್ನು ಹಾಕ್ತಿದ್ದೀನಿ. ಹೌದಾ? ಆಕೃತಿ ಹಿಂಗದ, ಇದಕ್ಕೆ ಕನೆಕ್ಷನ್ ಐತಿ. ಓಕೆ, ಇದು ಹಿಂಗೆ ಐತಿ. therefore ಇಲ್ಲಿ ಬಂದು ಇದು ಸೇರಿದೆ, ಇದು ಟಚ್ ಆಗಿದೆ. ಹಂಗಾರೆ ಇಂಥ ಆಕೃತಿ ಇದು ಬಿಡಿಸಿದಾಗ ಈ ಆಕೃತಿ ಎಲ್ಲೈತಿ ಅಂದ್ರೆ ಆಪ್ಷನ್ ಸಿ ಒಳಗೈತಿ. ಇಟ್ಸ್ ಎ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಈ ಒಂದು ವೆರೈಟಿ 67ನೇ ಪ್ರಶ್ನೆ ಏನು ಹೇಳ್ತೈತಿ? 67ನೇ ಪ್ರಶ್ನೆ ಇದು ಕೂಡ ನಾವನ್ನ ಸ್ಕೆಚ್ ಹಾಕ್ತೀವಿ. ಹೌದಲ್ಲ? ಸ್ಕೆಚ್ ಹಾಕಿದಾಗ ಏನಾಗುತ್ತೆ ನೋಡ್ರಿ, ಹಿಂಗೈತಿ, ಮಧ್ಯದೊಳಗೆ ಒಂದು ಡಾಟ್ ಐತಿ. ಓಕೆ, ವೃತ್ತ ಕಂಪ್ಲೀಟ್ ಆಗಬೇಕು. ವೃತ್ತ ಕಂಪ್ಲೀಟ್ ಆದಮೇಲೆ ಇದು ಇಲ್ಲಿಗೆ ಸೇರಬೇಕು. ಆಮೇಲೆ ಇದ್ರ ಮಧ್ಯದೊಳಗೆ ಒಂದು ಬರಬೇಕು ಡಾಟ್, ಇಲ್ಲಿ ಬರಬೇಕು. ಇದು ಇಂಥ ಚಿತ್ರ ಎಲ್ಲೈತಿ ಅಂತ ನೋಡಿದಾಗ ನಾವು ನೋಡ್ರಿ ಆಪ್ಷನ್ ಬಿ ಇಟ್ ಇಸ್ ದ ರೈಟ್ ಆನ್ಸರ್ ಅಂತೇಳಿ ಹೇಳ್ತೇವೆ. ಹಿಂಗೆ ಕೂಡಿಸಿ ಇಂಥ ಚಿತ್ರಗಳು ಎಲ್ಲದವು ಅಂತಂದ್ರೆ ಬಿಟ್ಟು ಹೋಗಿರೋ ಭಾಗವನ್ನು ಹಿಂಗೆ ಗುರುತಿಸೋದಂತ. ಸ್ನೇಹಿತರೆ, ಇಲ್ಲಿವರೆಗೆ ಈ ವಿಡಿಯೋ ಅಷ್ಟೇ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತು ಮುಂದಿನ ಒಂದು ವೆರೈಟಿ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ತರೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.